ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ನಮ್ಮ ಹಸ್ಬೆಂಡು, ನಮ್ಮ ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಹೋಗ್ತಾ ಇದ್ದೀವಿ ಟ್ರಿಪ್ಗೆ. ಒನ್ ಡೇ ಟ್ರಿಪ್ಪು, ಸಂಜೆ ಬರಬೇಕು ಮತ್ತೆ ವಾಪಸ್ಸು. ಲಾಸ್ಟ್ ವ್ಲಾಗಲ್ಲಿ ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಕರ್ಕೊಂಡೋಗಿ ಅಂತ ಅಂದಿದ್ದಕ್ಕೆ ತೋಟದ ಹತ್ರ ಕೆಲಸ ಮಾಡಿ ನಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ರೇಗಿಸಿದ್ರು. ಆದರೆ ಇವತ್ತು ನಮ್ಮನ್ನು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಟ್ರಿಪ್ಗೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ವರ್ಷ ನಾವು ಆ್ಯನಿವರ್ಸರಿಗೆ ಎಲ್ಲೂ ಹೋಗಿರಲಿಲ್ಲ. 2ನೇ ವರ್ಷದಲ್ಲಿ ಹೋಗಿದ್ವಿ, ಅದೇ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೋಗಿದ್ದು. ಅದಾದಮೇಲೆ ಎಲ್ಲೂ ಹೋಗಿರಲಿಲ್ಲ ಆ್ಯನಿವರ್ಸರಿಗೆ. ಸೊ ಇವತ್ತು ಹೋಗ್ತಾರೆ, ತುಂಬ ಖುಷಿ ಇದೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಆ್ಯನಿವರ್ಸರಿ ನಾಳೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳಿದ್ದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ನನ್ನ ವಿಶ್ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು ನನಗೆ. ನಾನು ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಕಮೆಂಟ್ಸಲ್ಲಿ. ವಿಡಿಯೋದಲ್ಲೇ ಹೇಳೋಣ ನಿಮ್ಮೆಲ್ಲರಿಗೂ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೀವು ಯಾರ್ಯಾರು ನನ್ನ ವಿಡಿಯೋಸ್ಗೆ ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಈ ವಿಡಿಯೋ ನೋಡಿಬಿಟ್ಟು ವಿಶ್ ಮಾಡೋರ್ಗೂ ಕೂಡ ತುಂಬ ಥ್ಯಾಂಕ್ಸ್. ಹ್ಯಾಪಿ ಆನಿವರ್ಸರಿ ಗಂಡ. ಹುಷಾರಾಗಿ ವಿಡಿಯೋ ಮಾಡ್ತಾರೆ, ವಿಡಿಯೋ ಕಡೆಗೆ ನೋಡ್ತಾರೆ, ಆಫ್ ಮಾಡ್ತೀವಿ. ಭಯ ಆಯ್ತಿದೆ ಡ್ರೈವ್. ಮನೆ ಬಿಟ್ಟಿದ್ದು ಬೆಳಗ್ಗೆ 7:15. ಬೇಗನೆ ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ನನ್ನಿಂದ ಲೇಟ್ ಆಗಲಿಲ್ಲ, ನಮ್ಮ ಹಸ್ಬೆಂಡಿಂದ ಲೇಟ್ ಆಗಿದ್ದು. ತೋಟದ ಹತ್ರ ಹೋದರೂ ಎಷ್ಟೊತ್ತಾದರೂ ಬರಲೇ ಇಲ್ಲ. ನಾನು 4:15 ಎದ್ದು ಕೆಲಸ ಎಲ್ಲ ಬೇಗ ಮುಗಿಸಿದ್ದೆ. 6 ಗಂಟೆ ಅಷ್ಟರಲ್ಲೇ 6 ಗಂಟೆ ಅಲ್ಲ 6:30 ಅಷ್ಟರಲ್ಲೆಲ್ಲ ಕೆಲಸ ಮುಗ್ದಿತ್ತು. ಬಟ್ ಲೇಟ್ ಮಾಡಿದ್ದೀವರು. ಯಾಕೆ ಅಂತಂದರೆ ನಮ್ಮೂರಿಂದ ಮೈಸೂರಿಗೆ 2 hours ಜರ್ನಿ ಅಷ್ಟೇ. ಹಾಗಾಗಿ ಬೇಗನೆ ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಲೇಟ್ ಮಾಡಿದ್ರು. ನೆಕ್ಸ್ಟ್ ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ, ನಿಮಿಷಮ್ಮ ದೇವಸ್ಥಾನಕ್ಕೆ. ಈ ಕಡೆಯಿಂದ ಹೋಗ್ಬೇಕಾದ್ರೇ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು, ಹಾಗಾಗಿ ಪೂಜೆ ಮಾಡಿಸೋಣ ಅಂತ ಐಟಮ್ನೆಲ್ಲ ತಗೋತಾ ಇದ್ವಿ. ಅಲ್ಲೆಲ್ಲ ಬಂದಿದ್ದ ಇಲ್ಲಲ್ಲ. ಮಾಡಂಗಿಲ್ಲ ಅಂತ ಎದುರಿಸ್ತಾ ಇದ್ದೆ. ಅವಳು ಬಿದ್ದು ಬಿಡ್ತಾಳು, ಸರಿ ಇಲ್ಲ ಹೇಳು. ನೀವು ಬಂದ್ಬಿಡಿ. ಬೇಕಾ ಮನೆಗೆ ಜೊತೆಯಲ್ಲೇ ಹೋಗೋದು ಒಳ್ಳೇದು. ಮನೆಗೆ ಲಕ್ಷ್ಮಿ ಮೇಡಮ್ ಮನೆಗೆ ಬರೀ ಅಕ್ಕ ಇಷ್ಟೇನಾ? ಫೋಟೋ ಮಾಡ್ತಾರೆ, ರೆಡಿ ಮಾಡಿ ವಿಡಿಯೋ. ಹ್ಞೂ ಆಯ್ತು ಹೋಗು. ಏನಕ್ಕಂತ ಕಿತ್ತಾಡ್ತೀರಿ? ಎಲ್ಲಿ ಬಂದ್ರು ಕೈ ಹ್ಯಾಂಡ್ ವಾಶ್ ಮಾಡದೆ ತಾನೆ ಬಿಡು, ಅಲ್ಲಿ ಗಲೀಜಾಗತ್ ಕೈ. ಸುಮ್ಮನೆ ಏನು ತಗೊಳ್ಳೋದು ಅಲ್ಲಿ? ಹೆಂಗೆ ಕೇಳಿ ಏನು ತಗೊಳ್ಳೋದು?
ಏನು ಬೇಕಪ್ಪ? ಯಾವ್ದಾರು ಹೇಳಪ್ಪ. ಇಲ್ಲಿ ಓದ್ಬಿಟ್ಟು ಹೇಳ್ಬೇಕು. ಯಾಕೆ? ಇದೇನಿದು? ಇದು ಇದು ಹ್ಞೂ ಏನಾಗುತ್ತೆ? ಹಾಲು. ತಿನ್ನಪ್ಪ ಸುಮ್ಮನೆ. ರೋಸ್ಟ್ ಮಾಡಿಲ್ಲ ಗೈಸ್, ಆಯಿಲ್ ಹಾಕಿಲ್ಲ. ಏ ನೋಡಿ ನೀಟಾಗಿ ಡ್ರೈ ಮಾಡಿಲ್ಲ ದೋಸೆ, ಮತ್ತೆ ಆಯಿಲ್ ಹಾಕಿಲ್ಲ. ಹೌದು, ಅಲ್ಲೇ ಬಿಟ್ಟು ನೋಡಿ, ನೀಟಾಗಿ ರೋಸ್ಟ್ ಮಾಡಿಲ್ಲ ಅಂತ. ರೋಸ್ಟ್ ಮಾಡಿಲ್ಲ ಅಂತಲ್ಲ, ಜಾಸ್ತಿ ಆಗ್ಬಿಟ್ಟಿದೆ. ಶ್ರೀರಂಗಪಟ್ಟಣದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇನೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಎಲ್ಲ ನಮ್ಮನ್ನ ತಗೊಂಡು ಇಸ್ಕೊಳವ. ಹಾಂ ಆ ಕಡೆಯಿಂದ ಬರ್ಬೇಕ, ಪೂಜೆ ಮುಗಿಸ್ಕೊಂಡು ಆಮೇಲೆ ನಮ್ಮಂತ ಏನು ಬೇಕು ಎಲ್ಲ ತೆಗಿಸ್ಕೊಳ್ಳಿ. ಸರಿಯಾಗಿದ್ದೀರಾ? ದೊಡ್ಡದಾಯ್ತು ಚಿನ್ನಮ್ಮ, ಚಿಕ್ಕ ತಗ. ವಾವ್ ಸೂಪರ್. ಹೀರೋ ಹಿಂದೆ ಸುಮ್ಮನೆ ಒಂದ್ ನಿಮಿಷ ತೆಗಿತೀನಿ, ಒಂದ್ ನಿಮಿಷ ತೆಗಿತೀನಿ. ನೀವು ಕೇಳಿದೆಲ್ಲ ಕೊಡ್ಸೋದ್ಕೂ ಅವ್ರು ಸಿಕ್ಕಿದೆಲ್ಲ ಸುಮ್ಮನೆ ತಗೋತಾವ್ರೆ. ಬನ್ನಿ ಸುಮ್ಮನೆ. ವೇಸ್ಟ್ ರೀ ಇವೆಲ್ಲ. ಕೇಳಿದೆಲ್ಲ ಕೊಡಿಸ್ತಾವ್ರ ಗಂಡ, ನನಗೆ ಕೊಡಿಸ್ತಾ ಇಲ್ಲ. ಏನು ಕೇಳಿದೆಲ್ಲ ಅವ್ರ ಅಪ್ಪ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು ಎಲ್ಲನೂ ಕೇಳಿ ತೆಗೆಸ್ಕೊತಾ ಇದ್ದೋ ಮಕ್ಕಳು. ಸೊ ಅಂದರೆ ನನ್ನನ್ನು ಜಾಸ್ತಿ ಕೇಳಲ್ಲ ಅವರಪ್ಪ ಇದ್ದಾಗ. ಅವರಪ್ಪ ಇಲ್ಲ ಅಂತಂದಾಗ ಕೇಳ್ತಾರೆ, ಎಷ್ಟು ಕೊಡಬೇಕು, ಎಷ್ಟು ಕೊಡಿಸ್ಬೇಕು ಅಷ್ಟು ಮಾತ್ರ ಕೊಡಿಸೋದು. ಆದರೆ ಅವ್ರ ಅಪ್ಪನ ಥರ ಕೇಳಿದೆಲ್ಲ ಕೊಡ್ಸೋಕೆ ಹೋಗೋದಿಲ್ಲ. ಅವರಪ್ಪ ಮಕ್ಕಳು ಹೆಂಗೆ ಹೇಳ್ತಾರೆ ಹಂಗೆ ಕುಣಿತಾರೆ. ನಾನು ಅದನ್ನೆಲ್ಲ ನೆಡ್ಸೋಕೆ ಹೋಗೋದಿಲ್ಲ ಜಾಸ್ತಿ. ಅಮ್ಮದಿರೆಲ್ಲ ಹಂಗೆ ಅಂತ ಅನಿಸುತ್ತೆ. ಕುಳ್ಳಂಗೊಂದು ಏನಾರು ತಗೊಳಿರ್ಲ, ಕುಳ್ಳಂಗೆ ಏನಾರು ತಗೊಳಿರ್ಲ. ಬೇಡ ಈ ಕುಳ್ಳಂಗೆ ಜೀಪ್ ಚೆನ್ನಾಗೈತೆ ನೋಡಿ. ಇದು ಟ್ರಯಲ್ ನೋಡ್ರಿ. ಇದ್ರಲ್ಲೇ ಹೋಗೋದು ಇವಾಗ, ಇದ್ರಲ್ಲೇ ಹೋಗೋದ. ಇಲ್ಲ ನಾವು 3 ತಾತಿರೋದು. ಯಾವುದು ಒಂದೈತಾ? ದುಡ್ಡು ಖರ್ಚಾಗಂಗಿಲ್ಲ ಇವನಿಗೆ ಮಾತ್ರ. ನಿಂಗೆ ಅಷ್ಟೊಂದು ಇದ್ದಿದ್ರೆ ಮಾಡ್ಕೋ. ಕುಡಿಯೋ ಸುಮ್ಮನೆ ಚೆನ್ನಾಗಿರುತ್ತಾ? ಹಾಂ ಆಯ್ತಾ? ಲೆಮನ್ ನೀನು ಯಾವಾಗ ಟ್ರೈ ಮಾಡಿದ್ದೆ?
ಪೇಂಟ್ ಹೊಡಿತಾವ್ರೆ ಶ್ರಮ ಅನಿಗುತ್ತಲ್ಲಿ ಇಲ್ಲ ಒಂದು ಪಪ್ಪ ಬರ ಹಿಂಗೆ ಹೊರಗಡೆ ಎಲ್ಲ ಫುಲ್ ರೌಂಡ್ ಹಾಕೋದು ಬಕ ಪಕ್ಷಿ ಏನಪ್ಪ ಆಯ್ತು ಚಿನ್ನಮ್ಮ ಹಾಂ ಪಿಕಾಕ್ ಅಲ್ಲ ಬಕ ಪಕ್ಷಿ ವಯಸ್ಸಾಯ್ತು ಅದಕ್ಕೆ ಸುಮ್ಮನೆ ನಿಂತೈತಿ ನಾನು ನೀನು ಹೋಗಿ ತೂಕ ಹಾಕ್ಬಿಟ್ಟು ಹೋಗು ಎಷ್ಟು ಕೆ ಜಿ ಇರುತ್ತೆ ಅಂತ ಎಷ್ಟು ಕೆ ಜಿ ಐತೆ ಎಷ್ಟು ಕೆ ಜಿ ಐತೆ ಗಾಯ್ಸ್ ಮುಗಿತ ಇಷ್ಟೇನಮ್ಮ ಸಣ್ಣಗಿರೋದೇ ಜ್ಯೂಸ್ ಕುಡಿಬೇಕು ಅನ್ಸ್ತೈತಿ ಜ್ಯೂಸ್ ಎಷ್ಟೆಲ್ಲ ಕುಡಿತೀರಮ್ಮ ಗೈಸ್ ಇವಾಗ ಝೂ ಎಲ್ಲ ನೋಡ್ಕೊಂಡು ಹೊರಗಡೆ ಬಂದ್ವಿ ಟೈಮ್ ಬಂದು 5 ಗಂಟೆಗೆ 10 ನಿಮಿಷ ಐತೆ ನೆಕ್ಸ್ಟ್ ಇವಾಗ ಎಲ್ಲಿ 4:50 ಎಲ್ಲ ಮುಗೀತು ನಡೆದು ಸಾಕಾಗೋಯ್ತು ಕಾಲೆಲ್ಲ ನೋಡು ನೆಕ್ಸ್ಟ್ ಇವಾಗ ಎಲ್ಲಿ ಅಂತ ನಮಗೂ ಗೊತ್ತಿಲ್ಲ ಗೈಸ್ ಇವಾಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ಮನೇಲಿ ಲಾಸ್ಟ್ ಟೈಮ್ ಫ್ರೆಂಡ್ ಜೊತೆ ಬಂದಿದ್ರು ಅವಾಗ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರು ನನಗೆ ನಾವೊಂದ್ಸಲ ಫ್ಯಾಮಿಲಿ ಬರೋಣ ಅಂತ ಕರ್ಕೊಂಡ್ಬಂದವ್ರೆ ವೆಡ್ಡಿಂಗ್ ಆ್ಯನಿವರ್ಸರಿ ಅದು ಹೇಳಪ್ಪ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರಲ್ಲ ಇದೆ ಬನ್ನಿ ನೀನು ಕ್ಲೋಸ್ ಆಗುತ್ತೆ 6:30 ಟೈಮ್ ಆಗಲಿ 5:15 1 ಅವರ್ ಅಷ್ಟೇ KRSಗೆ ಹೋಗಿ ಟೈಮ್ ಆಗುತ್ತೆ ಗೈಸ್ ಇವಾಗ ಇದು ಮುಗಿಸ್ಕೊಂಡು KRSಗೆ ಹೋಗ್ತೀವಿ ಇಲ್ಲೇ ಬಿಟ್ಟೋಗಂದ್ಬಿಡು ಏಯ್ ಚಿನ್ನಮ್ಮ ಇಲ್ಲಿ ಬಂತು ಬರಪ್ಪ ಮೇಲೆ ಬೇಗ ಚಪ್ಪಲಕ್ಕವ ಗೈಸ್ ಒಳಗಡೆ ಫೋಟೋಸ್ ವಿಡಿಯೋಸ್ಗೆ ಏನೂ ಅಲೋ ಇಲ್ಲ ಹಾಗಾಗಿ ಒಳಗಡೆ ಏನು ವಿಡಿಯೋಸ್ ಮಾಡ್ಕೊಳಕ್ಕಾಗಲ್ಲ ನೋಡ್ಬಿಟ್ಟು ಸಖತ್ ಚೆನ್ನಾಗೈತೆ ಪ್ಲೇಸು ಕೆರೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಅಂತು ಏನು ಇರಪ್ಪ ಹೊರಗಡೆನೇ ತೋರಿಸ ನೆಕ್ಸ್ಟ್ ನೀವೇನಾದ್ರೂ ಮೈಸೂರಿಗೆ ಬಂದರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬನ್ನಿ ಮೈಂಡ್ ಎಲ್ಲ ರಿಫ್ರೆಶ್ ಆಗುತ್ತೆ ಸಖತ್ ಚೆನ್ನಾಗೈತೆ ಪ್ಲೇಸ್ ವಿಡಿಯೋ ಯಾರು ನೋಡಲ್ವಾ ಬೈತಾರ ಅಲ್ಲೇ ಮಾಡ್ತಾ ಇಲ್ವಾ ಹೊರಗಡೆನೂ ನಾನು ಅಲೋಡ್ ಇಲ್ಲ ಅಂದ್ಕೊಂಡಿದ್ದೆ ವಿಡಿಯೋಸ್ಗೆ ಫೋಟೋಸ್ಗೆ ವೆರಿ ಗಾಡ್ ಒಳಗಡೆ ಮಾಡಂಗಿಲ್ಲ ಇದು ದೇವಸ್ಥಾನ ಮುಚ್ಚೋಗಿತ್ತಾ ಮುಚ್ಚಾಕಿದ್ರಾ ಮತ್ತೆ ಇಷ್ಟೊಂದು ನೀಟಾಗೈತೆ ಎಂತ ಮುಳುಗೋಗಿತ್ತಾ ನೀರಲ್ಲಿ ಹೌದಾ ಸುಳ್ಳು ಆಮೇಲೆ ಹೆಂಗೆ ಗೈಸ್ ಈ ನೀರು ಫುಲ್ಲು ದೇವಸ್ಥಾನ ಎಲ್ಲ ಮುಳುಗೋಗಿತ್ತಂತೆ ನಾನು ಇಲ್ಲ ವಾವ್ ಸಕ್ಕದಾಗೈತೆ ಆಮೇಲೆ ನೀರೆಲ್ಲ ಹೆಂಗೋಯ್ತು ಚೆನ್ನಾಗೈತೆ ಪ್ಲೇಸ್ ಇದೆಲ್ಲ ಯಾವಾಗ ಮತ್ತೆ ನೀರೋಗಿದ್ದು ಯಾವ ಮತ್ತೆ ನೀರೋಗಿದ್ದು ಗೈಡ್ ಕೊಡ್ತಾರೆ ಗೈಡ್ ಗೈಸ್ ಏನು ಗೊತ್ತಾ ಇನ್ನೊಂದು ಇಲ್ಲಿ ₹1 ಮಂಗಳಾರತಿ ತಟ್ಟೆಗೆ ಮತ್ತೆ ಏನಾದರೂ ಎಂಟ್ರೆನ್ಸ್ ಫೀಸ್ ಏನು ತೊಗೊಳಲ್ವಂತೀನಿ ಗೈಸ್ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸನ್ಸೆಟ್ ವಾವ್ ಏನು ಹಿಂಗೆ ಏನು ಇಲ್ಲೇ ಆಗುತ್ತಾ ಸನ್ಸೆಟ್ಟು ಇಲ್ಲೇ ಆಗದ ಭಾಳ ಅಮ್ಮ ಹೊರಗಡೆ ಏನಾದ್ರೂ ಅಲೌಡ್ ಇದೆಯಲ್ಲ ಬಿಡು ಫೋಟೋಸ್ ವಿಡಿಯೋಸ್ಗೆ ಗೈಸ್ ಇಲ್ಲಿ ಯಾವುದೇ ರೀತಿಯಾದಂತಹ ಶೋ ಏನೂ ಹಾಕಿಲ್ಲ ನೋಡ್ಬೋದು ನೀವು ಎಲ್ಲ ಕಡೆ ಈ ಥರ ತುಳಸಿ ಹಾಕಿದ್ದಾರೆ ಈ ತುಳಸಿನ ದೇವ್ರಿಗೆ ಕಟ್ಬಿಟ್ಟು ಹಾರ ಮಾಡ್ಬಿಟ್ಟು ಹಾಕ್ತಾರಂತೆ ಜಸ್ಟ್ ಇಲ್ಲಿ ಎಷ್ಟು ಪ್ರೊಸೀಜರ್ ಚೆನ್ನಾಗೈತೆ ಅಂತಂದರೆ ಸಿಕ್ಕಾಬಿಟ್ಟೆ ಚೆನ್ನಾಗೈತೆ ನೋಡ್ಬೋದು ಇದೆಲ್ಲ ತುಳಸಿ ಇಲ್ಲಿರೋದೆಲ್ಲ ತುಳಸಿ
ಬೆಳಿಗ್ಗೆ ಬಂದಿರ್ಬೇಕಾದ್ರೆ ಸಂಜೆವರೆಗೆ ಇಲ್ಲೇ ಕುತ್ಕೋಬೋದಲ್ಲ ಗೈಸ್. KRS ಬಂದ್ವಿ. KRS ನೋಡ್ರಿ ಮುಗೀತು ಲಾಸ್ಟ್ ಫೈನಲ್ ಊರು ಗೈಸ್. ಮುಗೀತು ಎಲ್ಲ ಟ್ರಿಪ್ಪು, 1 ಡೇ ಟ್ರಿಪ್. ಇವಾಗ ಊರು ನೆಕ್ಸ್ಟ್. ಹ್ಯಾಪಿ ಬರ್ಡೇ, ಹ್ಯಾಪಿ ಆನಿವರ್ಸರಿ. ಕೈಗೆ ಹಾಕ್ಬಿಡ್ತು. ಹ್ಯಾಪಿ ಆನಿವರ್ಸರಿ ಗಂಡ. ಇದಾಗ್ತಾರ ಬೆಳಗಾಯ್ತು. ಹಂಗೆ ಕಿಸ್ ಇದು ಬೇಡ, ಸ್ವಲ್ಪ ಕೇಕ್ ಪೀಸ್ ಇದು ಬೇಡ, ಇದು ಬೇಡ, ಕೆಳಗಡೆ ತಂದೆಗೆ ಅಪ್ಪ ಅಪ್ಪ ತಂದೆಗೆ